There will be no more tolerance. ನನ್ನ ಹತ್ರನೂ ಪಡೆಗಳಿವೆ. ಸೂಪರ್. ಅರ್ಥ ಆಗ್ಲಿಲ್ವಾ? ಅವ್ರು ಮಾತಾಡ್ತಿರೋದೇ ನನ್ನ ಹತ್ರ. ನುಗ್ಗಿ ಹೊಡಿತೀವಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪದೇ ಪದೇ ಹೊಡೆದು ಬುದ್ಧಿ ಹೇಳೋದಕ್ಕೆ ಐರಾವತ ತುಂಬಾ ಬಿಸಿ. ಕಮಿಟ್ಮೆಂಟ್ ಇದ್ದ ಕಡೆಗೆ ಮಾತ್ರನೇ ನಾನು ಹೋಗೋದು. ಕೆಲವು ಜಾಗದಲ್ಲಿ ಬರೀ ನನ್ನ ಹೆಸರು ಸಾಕು ಭಯ ಬೀಳ್ಸೋಕೆ. ಸಾರ್, ಇದನ್ನ ಹೊಡಿಯೋಕ್ಕಿಂತ ಮುಂಚೆನೆ ಹೇಳ್ಬೋದಾಗಿತ್ತಲ್ಲ ಸಾರ್. ಅನ್ಕೊಳ್ತೀನಿ, ಆದ್ರೇನೋ ಮಾಡ್ಲಿ, ಹೊಡೆದ್ಮೇಲೆ ಸಿಗೋ ಕ್ಲಾರಿಟಿ ಹೊಡಿಯೋಕ್ ಮುಂಚೆ ಸಿಗಲ್ಲ ಕಂಡ್ರು ನಂಗೆ. ನೆಕ್ಸ್ಟ್ ಟೈಮ್ ಇಂದ ಟ್ರೈ ಮಾಡೋಣ. 10 ಜನರನ್ನ ಕಳಿಸಿ ನನ್ನ ಹೆದರ್ಸ್ಬೇಕು ಅನ್ಕೊಂಡಿದ್ದು ನಿನ್ ತಪ್ಪಲ್ಲ. ನಾನು ಹೆದರ್ತೀನಿ ಅಂತ ಅನ್ಕೊಂಡಿದ್ದು ನಿನ್ ತಪ್ಪು. ನೀನ್ 100 ಸಲ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು 100 ಸಲನೂ ನಾನೇ ಹೊಡೆಯೋದು. ನಾನು ಹೊಡೆದ್ರೆ ನಾಳೆ ಪೇಪರಲ್ಲಿ ಅದೇ ಹೆಡ್ಲೈನ್ಸ್. 27 ವರ್ಷದಿಂದ ನಮ್ಮ ಅಣ್ಣನ ಮೇಲಿನ ಗೌರವಕ್ಕೋಸ್ಕರ ತಲೆ ತಗ್ಸಿ ಬದುಕ್ತಿದ್ವಿ. ನನ್ನ ಮಕ್ಕಳಿಗೆ ಬಡ್ದು ಬುದ್ಧಿ ಹೇಳೋ ಗಂಡು ಯಾವಾಗ ಬರ್ತಾನೋ ಅಂತ ಕಾಯ್ತಿದ್ದೆ. ನಮ್ಮನೆ ರಕ್ತಾನೆ ಆಲ್ರೆಡಿ ಪೌರುಷವಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ. ನೋಡ್ ಸುಬ್ಬಿ, ನಾವೇ ಬೆಳೆಸಿದ್ ಬೆಳೆಸಿದಲ್ಲ, ಬೆಳೆದಿದ್ದು ಯಾರ್ಯಾರನ್ನು ಬೆಳೆಸಲ್ಲ. ನುಗ್ಗಿದ್ ನಾವು, ಹೊಡೆದಿದ್ ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಜೋಳ ಬೇಯಿಸ್ಕೊಂಡು ತಿಂದವ್ರು ನೀವು. ಮತ್ತಿದ್ರ ಜವಾಬ್ದಾರಿ ಭಾರ ನೀವು ನನ್ನ ಮೇಲೆ ಹೊರಿಸಿದ್ದೀರಿ ಅಂತ ನನಗೊತ್ತು. ಆದ್ರೆ ಮನುಷ್ಯ ಪ್ರಯತ್ನ ತಾನೇ ಮಾಡಬಲ್ಲ. ಯಾವುದಕ್ಕೂ ದೈವಬಲ ಇರ್ಬೇಕು. ಅದಕ್ಕೆ ನಿಮ್ಮೆಲ್ಲರ ಜೊತೆ ನಾನು ಆ ಗೋವಿಂದನ್ನೇ ನಂಬಿದ್ದೀನಿ. ಬರ್ಲಾ? ಸೂಪರ್ ಮಚ್ಚ, ನೀನ್ ನಿಜವಾಗ್ಲೂ ತುಂಬಾ ಅನುಭವಿಸ್ತಾ ಅಂತ ತೋರ್ಸ್ಬಿಟ್ಟೆ. ಇರ್ಲಿ ಬಿಡ, ನಾನು ಇದನ್ನ ಮೊದಲೇ ಮಾಡ್ತಾ ಇದ್ದೆ. ನೀನಿನ್ನೂ ಚಿಕ್ಕ ಹುಡುಗ, ನೀನೇ ಕಲ್ತ್ಕೊಳ್ಳಿ ಅಂತ ಬಿಟ್ಟೆ. ಮಗ, ಲೈಫೇ ಒಂದು ಅನುಭವ ಕಣ. ಹೀಗೆ ಏಕ್ದಮ್ ಹೊಡೆಯೋದೇ ಅವನ ಸ್ಪೆಷಾಲಿಟಿ ಅಂತ ತಿಳಿದು ಯಾರಿಗೋ ಕೊಡ್ಬೇಕಾದ ಕೆನ್ನೆನ ಅವನು ಕೊಡ್ತೀಯಲ್ಲ, ಇದೇನೋ ನಿನ್ ಸ್ಪೆಷಾಲಿಟಿ? ಮಾತಿಗೆ ಮುಂಚೆ ನಾನ್ ವೀರಾಪುರದ ಪಟೇಲ ಅಂತ ಕೊಚ್ಕತಾ ಇದ್ದಲ್ಲ, ಈಗ ನೋಡ್ತಾ ಇರೋ ಒಂದಲ್ಲ ಒಂದಿನ ಇದನ್ನು ಕಳ್ಚಾಕ್ಬಿಟ್ಟು ಬರೀ ಪುಟ್ಕೋಸಿಲೆ ಬಂದ್ಬಿಡ್ತೀನಿ ಅಂತ. ನಮಸ್ಕಾರ. ಇಷ್ಟ ತನಕ ನೋಡಿದವ್ರಿಗೆ ಜಿಂಗ ಲಕ ಲಕ ಲಕ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.